ಬಹುಜನರ ಚುನಾವಣೆ ಬಿಸ್ನೆಸ್ಗೆ ಬುಡಕ್ಕೆ ಕೈ ಹಾಕೋ ಒಂದು ದೇಶ ಒಂದು ಚುನಾವಣೆ. ಭಾಳ ದಿನ ಬಿಸ್ನೆಸ್ ಹೋಗ್ಬಿಡುತ್ತೆ. ಬಿಸ್ನೆಸ್ ಅಯ್ಯೋ 5 ವರ್ಷ ವರ್ಷಕ್ಕೆ 3 ಚುನಾವಣೆ ಓಡಾಡ್ಕೊಂಡಿರೋರು ಲೀಡರ್ಗಳು, ಕೆಲವರು ಸುಮ್ಮನೆ ಪೋಸ್ಗಳು ಆಡ್ಕೊಂಡಿರೋದು. ಎಲ್ಲರೂ ಚುನಾವಣೆ ನೀಡಿರೋರು ದೊಡ್ಡ ಲೀಡರ್ಗಳು. 2 ಕಾಲು ಓಟ್ ಹಾಕ್ಸೋಕ್ಕಾಗಲ್ಲ ನೆಟಿಗೆ. ಈಗ ಈ ಅಧಿವೇಶನದಲ್ಲೇ ಬರ್ಬೋದು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ ಅದು ಏನು ಮಾಡ್ತಾರೋ ಏನೋ. ಈ ಮಧ್ಯೆ ಕಾಂಗ್ರೆಸ್ಸು ಅದಾನಿ ಮತ್ತು ಮೋದಿ ವಿಚಾರದಲ್ಲಿ ಮುಖವಾಡ ಎಲ್ಲ ಹಾಕಿಸ್ಕೊಂಡು ಯಾರೋ 2 MP ಗಳಿಗೆ ರಾಹುಲ್ ಗಾಂಧಿನೇ ಪಾಪ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಫೈಟಿಂಗ್ ಎಲ್ಲ ಮಾಡಿದ್ದಾರೆ. ಅಣುಕು ಸಂದರ್ಶನ ಅಂತೆ ಅವ್ರ ಜೊತೆ, ಯಾರದ್ದು ಇವ್ರದ್ದು. ಹಾಂ, ಈ ಮಧ್ಯೆ ಸೋನಿಯಾ ಗಾಂಧಿಗೆ ಉದ್ಯಮಿ ಜಾರ್ಜ್ ಸೋರೋಸ್ ಅಂತ ಅಮೆರಿಕ, ಆಕೆ ಅವ್ರ ಜೊತೆ ಸಂಬಂಧ ಇದೆ. ಅವ್ರ ಸಂಬಂಧ ಅಂದರೆ ಹಣಕಾಸಿನ ವಿಚಾರದಲ್ಲಿ, ಅವ್ರ ಸಂಸ್ಥೆ ವಿಚಾರದಲ್ಲಿ ಅಂತ ಹೇಳಿ BJPಯವರು ಮುಗಿದು ಬಿದ್ದಿದ್ದಾರೆ ಅವ್ರ ಮೇಲೆ ಪರ್ಚ್ಕೊಂಡು. ಅವರು ಈಗ ಒಟ್ಟಲ್ಲಿ ಫೈಟಿಂಗ್ ಎಲ್ಲರದ್ದು ಅಲ್ವಾ. ಅಣಕು ಸಂದರ್ಶನ ಮಾಡಿದ್ರ ಇವರು, ಕರೆಕ್ಟಾ? ಸರಿ, ಮಾಡ್ಬೋದು. ಪೊಲಿಟಿಕಲಿ ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಅವ್ರ ಇಷ್ಟ. SP ಹೇಳುತ್ತೆ ಮುಲಾಯಂ ಸಿಂಗ್ ಯಾದವ್ ಅವ್ರಿಗೆ 55 ವರ್ಷದ ಹುಡುಗ ವ್ಯಕ್ತಿ, ಗಂಡಸು, ಆದರೆ ಮಗು ಟೈಪ್ ಅದು ಅಂತಂತಾರೆ. ಇನ್ನೊಂದು ಕಡೆ TMC ಲೀಡ್ರೇ ಅಲ್ಲ ಅವರು, ನಮ್ಮನ್ನು ಲೀಡ್ ಮಾಡೋಕ್ಕೆ ಇಂಡಿಯಾ ಅಲಯನ್ಸ್ನ ನನ್ನನ್ನು ಮಾಡಿದ್ರೆ ಏನಾದ್ರು ಉಳ್ಕೋಬೋದು ನೀವು ಅಂತ ಅವ್ರಂತಾರೆ. ಎಲ್ಲಿ ಒಗ್ಗಟ್ಟು ಇಲ್ಲ, ಅದು ಬಿಟ್ಬಿಡೋಣ, ಅದು ಅವ್ರವ್ರದ್ದೇನೋ ರಾಜಕಾರಣ. ಅದಾನಿದು T-ಶರ್ಟ್ ಹಾಕ್ಕೊಂಡು ರಾಹುಲ್ ಗಾಂಧಿ ಮೊನ್ನೆ ಅಸೆಂಬ್ಲಿ ಸಂಸತ್ಗೆ ಹೋಗಿದ್ರು ತಾನೆ, ಊರ್ನವ್ರಿಗೆಲ್ಲ ತೋರಿಸಿದ್ರು ತಾನೆ, ಎದೆ ಬಕ್ಕೊಂಡು ತೋರಿಸಿದ್ರು ತಾನೆ. ಇವತ್ತು ತೆಲಂಗಾಣ ಮುಖ್ಯಮಂತ್ರಿ ಈಗಿರೋ ರೇವಂತ್ ರೆಡ್ಡಿ ಅದೇ ಅದಾನಿ ಜೊತೆ ಡೀಲ್ಗಳನ್ನು ಸೈನ್ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ BRS ಪಾರ್ಟಿಯವರು ಅದೇ ಥರದ T-ಶರ್ಟ್ ರೇವಂತ್ ರೆಡ್ಡಿ ಅದಾನಿದು ಹಾಕ್ಕೊಂಡು ಹೋದ್ರೆ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ. ಅದ್ಯಾವ ಡಬಲ್ ಸ್ಟ್ಯಾಂಡರ್ಡು? ನೀವು T-ಶರ್ಟ್ ಹಾಕೊಂಡು ಹೋಗ್ಬೋದು, ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಅಥವಾ ರಾಜ್ಯ ಸರ್ಕಾರ ಮಾಡಿದ್ದು T-ಶರ್ಟ್ ಅವರ ಹಾಕಿದ್ರೆ ಅರೆಸ್ಟ್. ಕೇಳಿ ಅದೆಲ್ಲ ಕೇಳಂಗಿಲ್ಲ, ಅದೆಲ್ಲ ಮೋದಿ ಕೇಳಿ ನೀವು ಅಂತ ತರ್ಬೇಕಾರೆ ತಿರುಗಿಸ. ಇಲ್ಲ, ಇದು ಹಿಂದೆನೂ ಆಗಿತ್ತು ಬಿಡ್ರಿ, 1954 ಆಗಿತ್ತು ಅಂತಾರೆ. ಅವತ್ತು ಅವ್ರು 2 T-ಶರ್ಟ್ ಹಾಕಿದ್ರು ಬಿಡ್ರಿ ಅಂತಾರೆ. ನಾಚಿಕೆ ಆಗೋದು ಬೇಡ ಎಲ್ಲರಿಗೂ, ಒಬ್ಬರಿಗೆ ಯಾರಿಗಾರು ನಿಜವಾದ ಲಾಜಿಕ್ ಇದೆ ಅನ್ನೋದಿದ್ರೆ ಇದನ್ನ ಏನು ಹೇಳ್ತಾರಪ್ಪ ಅದಕ್ಕೆ? ಅದಂಗೆ ಹೌ ಡು ಯು ಅರೆಸ್ಟ್ ದೆಮ್? ನೀವು ಮಾತ್ರ T-ಶರ್ಟ್ ಹಾಕೊಂಡು ಓಡಾಡ್ತಿರ್ಬೋದಾ? ಚೆನ್ನಾಗಿದೆ, ಅದಕ್ಕೆ ಹೇಳಿದ್ದು. ಎಸ್, ರೈತರ ದೆಹಲಿ ಚಲೋ ಕಾರಣ ಶಂಭು ಗಡಿಯಲ್ಲಿ ಬಂದ್ ಮಾಡಲಾಗಿರುವ ಹೈವೇಗಳನ್ನು ಓಪನ್ ಮಾಡಬೇಕು ಅಂತ ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಈ ವಿಷಯ ಈಗಾಗಲೇ ಕೋರ್ಟ್ ಮುಂದೆ ವಿಚಾರಣೆಗೆ ಬಾಕಿ ಇದೆ. ಹೀಗಿರುವಾಗ ಈ ಅರ್ಜಿ ಯಾಕೆ ಸಲ್ಲಿಸಲಾಗಿದೆ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ. ಏನೋ ಮಾಡ್ತಾರೆ, ಟಾಕ್ಸ್ಗೇನೋ ಕರೀತಾರೆ, ಅವ್ರದ್ದೊಂದು 2-3 ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದೇನೋ. ಇನ್ನೊಂದು 2-3 ಅದು ಆಗಲ್ಲ. ಪೆನ್ಷನ್ ಅದು ವರ್ಕೌಟ್ ಆಗಲ್ಲ, ಇಂಪ್ರಾಕ್ಟಿಕಲ್, ಅದು ವರ್ಕ್ ಆಗಲ್ಲ. ಅದು ಎಲ್ಲೂ ವರ್ಕ್ ಆಗಲ್ಲ, ಯಾವ ದೇಶದಲ್ಲೂ ಆಗಲ್ಲ. ಎರಡನೇದು MSPದು ಅವ್ರು ಕೇಳೋಷ್ಟು ಬೆಳೆಗಳಿಗೆ ಅದನ್ನು ತರಕ್ಕಾಗಲ್ವಾ ಅಂತ ಕೆಲವ್ರ ಲೆಕ್ಕಾಚಾರ, ಏನೋ ಒಂದು ಯೋಚನೆ ಮಾಡ್ತಾರೆ ಅಲ್ವೇ. 2 ವಾರದ ಹಿಂದೆ ಬಂಡುಕೋರರು ಅವರದ್ದು ಕೇಂದ್ರ ಸ್ಥಾನವಾಗಿದ್ದ ಇದ್ಲಿಬ್, ಸಿರಿಯಾನಲ್ಲಿ ಅರೆಪ್ಪೋ ಕಡೆಗೆ, ಇನ್ನೊಂದು ನಗರದ ಕಡೆಗೆ ಹೊರಟಿದ್ರು. ಆಗ ಯಾರೂ ಅಂದ್ಕೊಳ್ಳಿಲ್ಲ ಅಲ್ಲಿ ಅಧ್ಯಕ್ಷ ಬಶರ್ ಅಲ್ ಅಸದ್ ಅಧಿಕಾರನ ಹೀಗೆ ಕಳ್ಕೋಬೋದು ಅಂತ. ಯಾರು ಅಂದ್ಕೊಂಡಿದ್ರು ಇರಾಕಲ್ಲಿ ಅಷ್ಟೆಲ್ಲ ಅಮೇರಿಕ ಏನು ಸೈನ್ಯ ಕಂಡು ಬಂದಿದ್ದು ಮದ್ದು ಗುಂಡು ಪಟಾಕಿ ಎಲ್ಲ ಹಿಡ್ಕೊಂಡು ನಿಂತಿದ್ದವ್ರನ್ನ ಅಷ್ಟು ಫಾಸ್ಟಾಗಿ ಬರ್ತಾರೆ, ಅಫ್ಘಾನಿಸ್ತಾನಲ್ಲಿ ಫಾಸ್ಟಾಗಿ ಬರ್ತಾರೆ ತಾಲಿಬಾನ್ ಅಂತ ಯಾರಿಗೆ ಗೊತ್ತಿತ್ತು? ಅಮೇರಿಕಾನೇ ಓಡೋಟೋಯ್ತು, ಪರಾರಿ ಆಗ್ಬಿಟ್ರು ಅಮೇರಿಕದವರೆಲ್ಲ ವಿಮಾನ ಹತ್ಕೊಂಡು. ಹಂಗೆ ಇಲ್ಲೂ ಆಯಿತು. ಇಡೀ ಸಿರಿಯಾನ ಅವ್ರು ಕ್ಯಾಪ್ಚರ್ ಮಾಡಿದ್ದಾರೆ ಬಂಡುಕೋರರು. ಬೇಸಿಕಲಿ ಮೂಲಭೂತವಾದಿಗಳು, ಭಾಳ ದೇಶಗಳ ಕಣ್ಣಿಗೆ ಅವರು ಟೆರರಿಸ್ಟ್ಗಳು, ಭಾಳ ದೇಶದ ಕಣ್ಣಿಗೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ನೋಡೋ ರೀತಿಯಲ್ಲಿ ಅಷ್ಟೇ. ಈಗ ಸಂಭ್ರಮ ಅಲ್ಲಿ ಜನಕ್ಕೆ, ಬಿಕಾಸ್ ಅದು 30-40 ವರ್ಷದಿಂದ ಅಲ್ಲಿ ಫ್ಯಾಮಿಲಿನೇ ರೂಲ್ ಮಾಡ್ತಿತ್ತು. ಜನಕ್ಕೂ ಏನೋ ಕೋಪ ಬಂದಿರ್ಬೋದು, ಹೇಳೋಕ್ಕಾಗಲ್ಲ. ಅದು ಎಂದಿನ ಸ್ಟ್ಯಾಂಡರ್ಡ್ ಸಿಸ್ಟಮ್ ಆಗಿದೆ ಇವಾಗೆಲ್ಲ. ಎಲ್ಲರೂ ಯಾವ್ದಾರು ದೇಶದಲ್ಲಿ ಏನಾರು ಗಲಾಟೆ ಅಂದರೆ ಅಲ್ಲಿ ಅಧ್ಯಕ್ಷರ ಮನೆಗೋ ಎಲ್ಲ ನುಗ್ಗೋದು, ಲೂಟಿ ಹೊಡ್ಕೊಂಡು ಎಲ್ಲ ಎತ್ಕೊಂಡು ಹೋಗೋದು. ಒಬ್ಬ ಕುರ್ಚಿ, ಒಬ್ಬ ದಿಂಬು, ಒಬ್ಬ ಹಾಸಿಗೆ, ಏನು ಸಿಕ್ತಿದ್ರೆ ದಿಂಬಿನ ಕವರ್ ಒಬ್ಬ, ದಿಂಬೊಬ್ಬ ಹಂಗೆ ಬಾಚ್ಕೊಂಡು ಹೋಗ್ತಿದ್ದಾರೆ, ತೊಗೊಂಡೋಗಿದ್ದಾರೆ. ಈಗ ಅಲ್ಲೂ ತೊಗೊಂಡು ಹೋಗಿದ್ದಾರೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಪರಿಸ್ಥಿತಿ. ವಿವಾದಿತ ಗೋಲ್ಡನ್ ಹೈಟ್ಸ್ ಏನಿದೆ, ಗೋಲನ್ ಹೈಟ್ಸ್ ಏನಿದೆ, ಗೋಲನ್ ಹೈಟ್ಸಲ್ಲಿ ಇಸ್ರೇಲ್ ಬಾರ್ಡ್ರು, ಆ ಜಾಗ ಡಿಸ್ಪ್ಯೂಟೆಡ್ ಏರಿಯಾ ಇತ್ತು, ಅದನ್ನು ಇಸ್ರೇಲ್ನವರು ವಶಕ್ಕೆ ತೊಗೊಂಡಿದ್ದಾರೆ, ರಿಸ್ಕ್ ಬೇಡ ಅಂತ. ಭಾಳ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟಲ್ಲಿ ಸಿರಿಯಾ, ಬಿಕಾಸ್ ಆನ್ ಒನ್ ಸೈಡ್ ಇರಾನ್ ಸಪೋರ್ಟ್ ಮಾಡುತ್ತೆ, ರಷ್ಯಾ ಮಾಡುತ್ತೆ,
ಇನ್ನೊಂದು ಕಡೆಯಿಂದ ಈ ಕಡೆಯಿಂದ ಇಸ್ರೇಲ್ ಅಟ್ಯಾಕ್ ಮಾಡುತ್ತೆ ಸಿರಿಯಾನ, ಮತ್ತು ಈ ಬಂಡುಕೋರರಿಗೆ ಅಮೇರಿಕಾ ಸಪೋರ್ಟ್ ಮಾಡಿ. ಅಮೇರಿಕಾ ಕೆಲಸ ಅದೇನೆ ಅವ್ರಿಗೆ ವರ್ಲ್ಡಲ್ಲಿ ಎಲ್ಲ ದೇಶದೊಳಗೂ ಮೂಗಾಕಬೇಕು. ಚೂಡ್ತಾ ಇರ್ಬೇಕು. ಆಮೇಲೆ ಇವ್ರದ್ದು ಸುಮಾರಾಗಿ ಏನೋ ಆಗ್ತಾ ಇದೆ ಅಂದಂಗೆ ಒರೆಸ್ಕೊಂಡು ಪರಾರಿ ಆಗ್ಬಿಡೋದು. ಆ ದೇಶ ನೆಗೆದು ಬಿತ್ತು. ಇವ್ರು ನಂಬ್ಕೊಂಡು ಇರಾಕ್ ಹೋದ್ರು, ಇವ್ರು ನಂಬ್ಕೊಂಡು ಎಗೆದು ಬಿತ್ತದು. ಆಫ್ಘಾನಿಸ್ತಾನು ಎಗರ ಬಿತ್ತು. ಕಥೆ ಮುಗಿತು. ಎಲ್ಲೋದ್ರೂ ಅದೇ, ಎಲ್ಲ ಬರೀ ಪುರಳೆ ಥರ ಹತ್ಸೋದು ಮಾಡಿದ್ರೆ ಪರಾರಿ ಆಗ್ಬಿಡ್ತಾರೆ. ಆದ್ರೂ ನಂಬ್ಕೊಂಡು ಹೋಗ್ತಾರಲ್ಲ ಸರ್. ಹೋಗೋರು ಹೋಗ್ಬೋದಪ್ಪ. ನಾ ಹೇಳ್ತಿರೋದು ಅವ್ರ ಪಾಲಿಸಿ, ಜನ ಅಲ್ಲ. ನಾ ಹೇಳ್ತಿರೋದು ಅಮೆರಿಕ ಜನಕ್ಕಲ್ಲ, ಅದು ಪಾಲಿಸಿಗೆ. ಈಗಲೂ ರಷ್ಯಾ ಯಾಕಿದು ಬಿತ್ತು ಅಂತ ಭಾಳ ಜನರ ಪ್ರಶ್ನೆ. ಅಲ್ಲ ಸದ್ ಯಾತಕ್ಕೆ ಅಧಿಕಾರ ಕಳ್ಕೊಂಡ ಇಷ್ಟು ಫಾಸ್ಟಾಗಿ ಅಂತಾನೆ. ಏನಿಲ್ಲ, ಭಾಳ ಸರಳ. ಇರಾನು ಇಸ್ರೇಲ್ ಜೊತೆ ಬ್ಯುಸಿಯಾಗಿದೆ. ಅವ್ರು ಹಿಜ್ಬುಲ್ಲಾಗುವೆ ಮತ್ತು ಹಮಾಸ್ಗೂ ಹಿಡ್ಕೊಂಡು ಬಾರಿಸ್ತಿದ್ದಾರೆ. ಮುಖಾಮುಖಿ ನೋಡಿದ್ರೆ ಮುಖಕ್ಕೆ ಜಜ್ತಾ ಇದ್ದಾರೆ. ಹಾಗಾಗಿ ಇರಾನ್ದು ಪ್ರಾಕ್ಸಿ ಹಿಜ್ಬುಲ್ಲಾ. ಹಾಗಾಗಿ ಅವ್ರು ಅಲ್ಲಿ ಬ್ಯುಸಿ ಇದ್ದಾರೆ. ಅವ್ರಿಗೆ ಅದನ್ನು ತಡ್ಕೊಂಡ್ರೆ ಸಾಕಾಗಿದೆ. ಅವ್ರಿಗೆ ಭಯ. ಅಲ್ಲಿ ನಮ್ಮ ಮೇಲೆ ಎಲ್ಲೆಲ್ಲಿ ಹೊಡಿತಾರೋ ಇನ್ನು ನಾಳೆ ಅಂತ ಹೊಡೆದಿದ್ದಾರೆ ಇಸ್ರೇಲ್ನವ್ರು ಆಗಲೇ ಇರಾನ್ಗೆ. ಇನ್ನೊಂದು ಕಡೆ ರಷ್ಯಾ ಯುಕ್ರೇನಲ್ಲಿ ಬ್ಯುಸಿ ಇದೆ. ಅವ್ರಿಗೆ ಅದನ್ನು ತಡ್ಕೊಂಡ್ರೆ ಸಾಕಾಗಿದೆ. ಈಗ 3 ವರ್ಷ ಆಗ್ತಾ ಬಂತು ಯುದ್ಧ. ಅದು ಅವ್ರಿಗೆ ಅವ್ರ ಸೈನಿಕರು ಸಾವು ನೋವು ತಡ್ಕೊಂಡ್ರೆ ಸಾಕಾಗಿದೆ ಅವ್ರಿಗೆ. ಹಾಗಾಗಿ ಅವ್ರು ಕೈ ಬಿಟ್ಟರು, ಈ ಸಿಸ್ಟಮು ಕೊಲ್ಯಾಪ್ಸ್ ಆಯಿತು ಅಷ್ಟೇ. ಎಸ್. ಇನ್ನು ಬಾಂಗ್ಲಾದೇಶ ದಿನೇ ದಿನೇ ಪಾಕಿಸ್ತಾನಕ್ಕೆ ಹತ್ತಿರವಾಗ್ತಾ ಇದೆ. ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇಲ್ಲದೆಯೂ ಕೂಡ ಪಾಕ್ ಪೌರರಿಗೆ ವೀಸಾ ನೀಡಲು ಬಾಂಗ್ಲಾ ನಿರ್ಧಾರ ಮಾಡಿದೆ. ಅಲ್ಲದೆ ಕರಾಚಿಯಿಂದ ಚಿತ್ತಗಾಂಗ್ಗೆ ನೇರವಾಗಿ ಸರಕು ಸಾಗಣೆ ನೌಕೆಗಳಿಗೆ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾ ಮೇಲೆ ತಮ್ಮ ದೇಶಕ್ಕೆ ಹಕ್ಕಿದೆ ಅಂತ ಬಾಂಗ್ಲಾದ BNP ನಾಯಕರು ಹೇಳಿದ್ದಾರೆ. ಇದಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ಗರಂ ಆಗಿ ನಾವೇನು ಲಾಲಿಪಾಪ್ ತಿಂತಾ ಇರ್ತೀವ ಅಂತ ಹೇಳಿದ್ದಾರೆ. ನನ್ನನ್ನು ಕೇಳಿದ್ರೆ ನಮ್ಮ ಮೇಲಿಂದ ಹಾಳಾಗಲಿ, ಫಸ್ಟ್ ನಿಮ್ಮ ದೇಶ ಉಳಿಸ್ಕೊಳ್ಳಿ ಅಂತ ಹೇಳ್ಬೇಕು ಅವ್ರಿಗೆ, ಬಾಂಗ್ಲಾದೇಶಕ್ಕೆ. ಎರಡನೇದು, ಹೊತ್ತಿರ ಯಾಕಪ್ಪ, ಮರ್ಜೆ ಆಗಬಿಡಿ. ನಮಗೂ ಕಾಮನ್ ಎನಿಮಿ ಸಿಕ್ತು ಕೈ ಕರೆಕ್ಟಾಗವಾಗ ಪಿಕ್ಚರು. ಅಲ್ಟಿಮೇಟ್ಲಿ ಭಾರತ 3 ದಿಕ್ಕಿನಿಂದ ಯುದ್ಧವನ್ನು ಎದುರಿಸಲಿಕ್ಕೆ ಸಜ್ಜಾಗಲೇಬೇಕು. ಇವತ್ತಲ್ಲ ನಾಳೆ ಸಜ್ಜಾಗಲೇಬೇಕು. ಇಟ್ ಈಸ್ ಫ್ರಮ್ ಚೈನಾ ಸೈಡ್, ಪಾಕಿಸ್ತಾನ್ ಸೈಡ್ ಆ್ಯಂಡ್ ಬಾಂಗ್ಲಾದೇಶ್ ಸೈಡ್. ಇಷ್ಟು ದಿನ ಬಾಂಗ್ಲಾದೇಶ ಇಲ್ಲ ಅಂದ್ಕೊಂಡಿದ್ವಿ, ಈಗ ಅದುವೇ 3 ಕಡೆಯಿಂದನೂ ನಾವು ಯುದ್ಧಕ್ಕೆ ತಯಾರಿ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಪರಿಸ್ಥಿತಿ 3 ದಿಕ್ಕಿನಿಂದ ನಾವು ಫೇಸ್ ಮಾಡಬೇಕು. ಎರಡನೇದು, ಏನಕ್ಕೆ ಅರ್ಥ ಆಗುತ್ತೆ ಬಾಂಗ್ಲಾದೇಶದವ್ರಿಗೆ ಹೇಳಿ? 47ನಲ್ಲಿ ನಮಗೆ ಸ್ವಾತಂತ್ರ್ಯ ತಂದು ಕೊಡೋಕ್ಕೆ ನಮಗೆ ಹೋರಾಟ ಮಾಡಿದ್ದ ಜನದ ತ್ಯಾಗದ ಕಥೆಗಳನ್ನು ಇವತ್ತು ಯಾರಾದರೂ ಜ್ಞಾಪಿಸ್ಕೋತೀವ? ಬೆರಳು ಕತ್ತರಿಸ್ಕೊಳ್ಳೋದು, ನಾಲ್ಗೆ ಕತ್ತರಿಸ್ಕೊಳ್ಳೋದು, ಚುಚ್ಚಿಸ್ಕೊಂಡು ರಕ್ತ ಕಾರ್ತಾ ಇದ್ದಾಗ ಸಾಲ್ಟ್ ಉಪ್ಪು ನೀರಿಗೆ ಹೋದರೆ ಅವನ ದೇಶದ್ರೋಹಿ ಅಂತ ಬಣ್ಣಿಸುವ ಮಹಾಜನತೆ ಇದ್ದಾರೆ ಇವತ್ತು ಈ ದೇಶದಲ್ಲಿ ಇದ್ದಾರೆ. ಆ ತ್ಯಾಗಗಳೆಲ್ಲ ಇವತ್ತು ಇಂಡಿಯಾನಲ್ಲಿ ಯಾರಿಗಾದರೂ ಜ್ಞಾಪಕ ಇದೆಯಾ? ಈ ಪುಡಿಗಳ ಮಧ್ಯದಲ್ಲಿ, ಪುಡಿಗಳು ಅಂದರೆ ಇವತ್ತಿನ ಉಕ್ಕೆ, ಪುಡಿಗಳ ಮಧ್ಯದಲ್ಲಿ ಸ್ವಾರ್ಥಿಗಳು, ಕುಟುಂಬ, ತಿನ್ನು ತಿನ್ನು ತಿನ್ನು, ಅದರಲ್ಲಿ ಮುಳುಗೋಗಿರೋ ನಮ್ಮನ್ನು ಆಡಳಿತ ನಡೆಸುವಂತಹ ಜನಗಳಿಗೆ ಏನಾದ್ರು ನೆನಪಿದೆಯಾ ಅವತ್ತಿನ ತ್ಯಾಗಗಳು? ಯಾಕೆಂದರೆ ಜನರೇಷನ್ ಪಾಸ್ ಆಗೋಗಿದೆ. ಅವತ್ತು ಹೋರಾಟ ಮಾಡಿದವನೇ ಬಕ್ರಾ ಅನ್ನೋ ಲೆವೆಲಲ್ಲಿ ಇದ್ದಾರೆ ಇವತ್ತು ನಮ್ಮವರು. ಅವನನ್ನೇ ದೇಶದ್ರೋಹಿ ಅಂತ ಪೇಂಟ್ ಹಾಕೋದು ಅವನಿಗೆ. ಹಾಗೆ ಬಾಂಗ್ಲಾದೇಶದಲ್ಲಿ 71ರಲ್ಲಿ ಆ ದೇಶದ ಜನನ ಕುರಿ ಕಡಿಯೋವಾಗಲಾದರೂ ಅವನು ಬುಚ್ಚರು 1-2 ನಿಮಿಷ ಹಿಂದೆ ಮುಂದೆ ನೋಡಿ, ಅದು ಕರೆಕ್ಟಾಗಿ ಹಿಡ್ಕೋ, ಅದು ತೊಂದರೆ ಆಗೋದು ಬೇಡ ಅಂತ ಒಂದೇ ಸರಿ ಹೊಡೆದ್ಬಿಡ್ತೀನಿ ಅಂತ ಹೊಡಿತಾನೆ. ಅದಕ್ಕಿಂತ ವರ್ಸ್ಟಾಗಿ ಹೊಡೆದಿದ್ರು ಪಾಕಿಸ್ತಾನದವ್ರು ಬಾಂಗ್ಲಾದೇಶಿಯವ್ರನ್ನ. ಕತ್ತರ್ಸ್ ಹಾಕಿತ್ತು. ಲುಂಗಿ ಕಟ್ಕೊಂಡು ಹೋರಾಟ ಮಾಡಿದ್ರು ಇವರು ಪೂರ್ವಜರುಗಳು. ಲುಂಗಿ, ರಾಡು ಕಡ್ಡಿ ಹಿಡ್ಕೊಂಡು ಹೋಗಿದ್ರು ಯುದ್ಧಕ್ಕೆ ಬಾಂಗ್ಲಾದೇಶಿಯರು. ಹಾಗೆ ಇಂಡಿಯಾ ಹೋಗಿದ್ದಿದ್ದು. ಅದು ಇವತ್ತಿನ ಬಾಂಗ್ಲಾದೇಶದ ಹುಡುಗರುಗಳಿಗೆ ನೆನಪಿರಕ್ಕಾಗತ್ತಾ? ಯಾಕಿರಬೇಕು? ಹಾಗಾಗಿ ಕಾಲ ಬದಲಾದಂತೆ ಹಳೆದಕ್ಕೆ ಮೌಲ್ಯ ಇದೆ ಅಂತೇನಿಲ್ಲ. ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಷ್ಟೆ. ಇವರು ಪಶ್ಚಿಮ ಬಂಗಾಳ, ಬಿಹಾರ ಅಂತಂದುಬಿಟ್ರೆ ಏನು ಬರ್ಕೊಡೋಕ್ಕೆ ಅದೇನು ವಕಫ್ ಆಸ್ತಿನೇ? ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾಜಿ ಸ್ಪೀಕರು ಸೇರಿ ಕೆಲವರೆಲ್ಲ ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದಾರೆ ಅಂತ ಹಳೆಯ ಆರೋಪ. ಅದಕ್ಕೆ ಸರ್ವೆ ಆಗಬೇಕು. ಸರ್ವೆನ ಕಂದಾಯ ಇಲಾಖೆ ಅಧಿಕಾರಿಗಳು ತಾಂತ್ರಿಕ ಕಾರಣ ಕೊಟ್ಟು ಮುಂದಕ್ಕೆ ಹಾಕ್ತಿದ್ದಾರಂತೆ. ಯಾಕೆ ಹಾಕ್ಬೇಕು? ಇವತ್ತಾರ ರೈತರು ಹೋಗ್ಬಿಟ್ಟು ಮಾಡಿ ಆ ಸರ್ವೆ ಅಂತೇನೋ ಗಲಾಟೆ ಮಾಡೋಕ್ಕೆ ಹೋಗಿದ್ದಾರೆ. ಅದಕ್ಕೆ ರಮೇಶ್ ಕುಮಾರ್ ಅವರ ಬೆಂಬಲಿಗರು ಇಂದು ಕರೆಸಿಕೊಂಡಿರುವ ಕೆಲವು ಗನಂದಾರಿ ವ್ಯಕ್ತಿಗಳು ಅವ್ರಿಗೆ ಬಾರಿಸಿದಾರಂತೆ. ಆ ರೈತರಿಗೆ ಬಾರಿಸಿದ್ರೆ ಏನು ಪ್ರಯೋಜನ? ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಿ ಬಾರಿಸೋಕ್ಕೆ. ಇವತ್ತಲ್ಲ ನಾಳೆ ಸರ್ವೆ ಆಗಲೇಬೇಕು, ಎಲ್ಲಿವರೆಗೂ ತಡೆಯೋಕ್ಕಾಗಲ್ಲ. ನಂಬರ್ 2, ಫಾರೆಸ್ಟ್ ಆಫೀಸರ್ಸ್ ಏನು ಮಾಡ್ತಿದ್ದಾರೆ? HALನಲ್ಲಿ ಸೆಟ್ ಹಾಕಿದ್ದಕ್ಕೆ ಸ್ಪಾಟ್ಗೆ ಹೋಗಿದ್ರಲ್ಲ ಸಾಹೇಬ್ರೆ ತಾವು. ಇದು
ಫಾರೆಸ್ಟ್ ಆಫೀಸರ್ಸ್ ಏನು ಮಾಡ್ತಿದ್ದೀರಿ? ಸರ್ವೆ ಮಾಡಿ, ಅದು ಯಾರದ್ದಾದರೂ ಆಗಲಪ್ಪ, ಅವ್ರದ್ದಾದ್ರೆ ಅವ್ರದ್ದು, ಇವ್ರದ್ದಾದ್ರೆ ಇವ್ರದ್ದು. ಕೆಲವು ವಿಷಯಗಳಲ್ಲಿ ಆಕ್ಟಿವ್ ಆಗೋದಿಲ್ಲ. ಇನ್ನು ರಾಜ್ಯದ ಜೈಲು ಕರ್ಮಕಾಂಡ ಅಂತೂ ನಿಲ್ತಾ ಇಲ್ಲ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗಿದ್ದಂತಹ ಅಧೀಕ್ಷಕಿ ಅನಿತಾ ವಿರುದ್ಧ ಮಸಲತ್ತು ಮುಂದುವರೆದಿದೆ. ಅಲ್ಲಿ ಕೈದಿಗಳು ಮೊಬೈಲ್ನ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಒಂದಷ್ಟು ಅದೇನೋ ಪ್ಲಾಟ್ ಇದ್ದಂಗೆ ಇದೆ ಕಣ್ರಿ. ಈ ಜೈಲಲ್ಲಿ ಒಂದು ಪ್ರಾಬ್ಲಮ್ ಇದೆ. ಯಾರಾದರೂ ಟಫ್ ಜೈಲರ್ ಆದರೆ ಅವ್ರ ಮೇಲೆ ಇಂಥ ಸ್ಟಾರ್ಟ್ ಆಗತ್ತೆ. ಎಲ್ಲದಕ್ಕೂ ಕೋಆಪರೇಟ್ ಮಾಡ್ಕೊಂಡು ಸುಮ್ಮನಿದ್ರೆ ಅವನು ಬೆಸ್ಟ್ ಜೈಲರ್ ವರ್ಲ್ಡಲ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನಿರ್ತಾರಲ್ಲ, ಏನು ಬರಲ್ಲ. ಯಾರು ಟಫ್ ಆದರೆ ಸ್ಟಾರ್ಟ್. ಇದು ಇವತ್ತಿಂದಲ್ಲ, ಹಣೆ ಬರ ನಾವು ನೋಡಿರೋದು ಇದು. ಅಯ್ಯೋ, ಆಗ್ಲಿಂದ ಮೂಗರ್ಜಿ ಬರ್ತಾ ಇದ್ವು ಅವಾಗೆಲ್ಲ. ಈಗ ಮೊಬೈಲ್ ಬಂದಿದೆ, ಮೊಬೈಲೇ ಬಿಡ್ತಾ ಇದ್ದಾರೆ ಅಷ್ಟೇ. ಇನ್ನು ಸುಲಭ. ಏನದೇನು ಇಂಟರ್ನ್ಯಾಷನಲ್ ಸೆಕ್ಯೂರಿಟಿನೇ ತಡಿಬೇಕು ಅಂದ್ರೆ ತಡಿಬೋದು, ಅದನ್ನ ತಡೆಯೋಕ್ಕಾಗಲ್ಲ ಅಂತ ಏನಿಲ್ಲ ಅದನ್ನ. ಹಾಗಾಗಿ ಇಟ್ಸ್ ಎ ಓಲ್ಡ್ ಸ್ಕೀಮ್. ಇದು ಟಫ್ ಆದ ತಕ್ಷಣ ಇದು ಬರುತ್ತೆ. ಬೆಳಗಾವಿ ಅಧಿವೇಶನದ ವೇಳೆ ಉದ್ಧವ್ ಶಿವಸೇನೆ ಮುಖಂಡ ಆದಿತ್ಯ ಠಾಕ್ರೆ ಸಣ್ಣ ಅಬ್ಬ ಏನು ಗಡಿ ವಿವಾದ ಸಂಬಂಧ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ. ನೀವೇನು ಮಣ್ಣು ತಿಂತಾ ಇದ್ರ ಅಧಿಕಾರದಲ್ಲಿದ್ದಾಗ? ಇದು ಹೆಂಗೆ ಗೊತ್ತಾ, ಖಾಲಿ ಕೂತಾಗ ಬೆಳಗಾವಿ ಇಶ್ಯೂ. ಯೋಗ್ಯತೆಗೆ ಆ ರಾಜ್ಯದಲ್ಲಿ ಸೀಟ್ ಉಳಿಸ್ಕೊಳ್ಳೋಕ್ಕಾಗದೆ ಮಕಾಡೆ ಮಲಿಕೊಂಡು ಮಸಿ ಬಳ್ಕೊಂಡು ಆಚೆ ಬಂದಿದ್ದೀರಿ ಮೊನ್ನೆ ಚುನಾವಣೆಯಲ್ಲಿ. ಅದಕ್ಕೆ EVM ಬೈಕೊಂಡು ಓಡಾಡ್ತಿದ್ದೀರಿ. ನಿಮ್ಮ ರಾಜ್ಯದ ಜನನೇ ನಿಮ್ಮನ್ನು ನಂಬಿಲ್ಲ ಅಪ್ಪ ಮಗನ್ನ. ಇನ್ನು ನಮ್ಮ ರಾಜ್ಯದ ಜನ ನಿಮ್ಮನ್ನು ನಿಮ್ಮ ಹಿಂದೆ ಬರಬೇಕಾ? ಹೆಂಗಿದೆ ಸ್ಕೀಮು? ಅಲ್ಲೇ ಅಲ್ಲೇ ಇಲ್ಲ, ಕಾಪಾಳಕ್ಕೆ ಮೋಕ್ಷ ಮಾಡಿ ಕಳಿಸಿದ್ರು ಮನೆಗೆ ಹೋಗಪ್ಪ ಅಂತ. ಇಲ್ಲಿ ಬಂದು ಹೇಳ್ತಾರೆ ಬಾಯಿ ಮುಚ್ಕೊಂಡಿರಬೇಕು. ಇಂಡಿಯಾ ಅಲಯನ್ಸ್ ಅಂತೆ, ಯಾವುದದು? ಇದು ಕಾನ್ಸ್ಟಿಟ್ಯೂಷನ್ ಉಳಿಸೋದು, ಇಂಡಿಯಾ ಅಲಯನ್ಸು. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸುಪ್ರೀಂ ಕೋರ್ಟಲ್ಲಿ ಇದೆ ತಾನೇ ಮ್ಯಾಟ್ರು. ಯಾಕೆ ಪುಸ್ತಕ ಇಟ್ಕೊಳ್ಳೋರ್ಗೆ ಯಾರಿಗೂ ಜ್ಞಾಪಕ ಬರಲ್ವಾ? ಹೇಳ್ರಿ, DK ಶಿವಕುಮಾರ್, ಸಿದ್ದರಾಮಯ್ಯ ಯಾರುವೆ ಅದರಲ್ಲಿ ಒಗ್ಗಟ್ಟಿದೆಯಾ? ಇದೆ ಒಗ್ಗಟ್ಟು. ಕಾನ್ಸ್ಟಿಟ್ಯೂಷನ್ ತೋರಿಸ್ತಾರೆ, ಅವ್ರು ಇಂಡಿಯಾ ಅಲಯನ್ಸ್ ಪಾರ್ಟ್ನರು. ಸುಪ್ರೀಂ ಕೋರ್ಟಲ್ಲಿ ಮ್ಯಾಟ್ರ್ ಇದೆ, ಕೇಂದ್ರಾಡಳಿತ ಮಾಡಬೇಕಂತೆ. ಅಲ್ಲೆಲ್ಲೋ ಕಾಡು ಬೇಲೂರು ಹತ್ರ ತಾಲೂಕಿನಲ್ಲಿ ಮುವ್ವಾಳ ಬಳಿ ಹೆಣ್ಣಾನೆ ಒಂದು ರೊಚ್ಚಿಗೆ ಎದ್ಬಿಟ್ಟಿದೆ. ಅದೇನು ಗ್ರೂಪಿಂದ ಬೇರೆ ಆಗಿದೆಯೋ ಏನೋ ಅಂತೆ. ಹಂಗಾಗಿ ಅದೇ ಮಧ್ಯದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹೋಗ್ಬಿಟ್ಟಿದ್ದಾರೆ. ಅದು ಕೋಪ ಬಂದು ನುಗ್ಗೇ ಬಿಟ್ಟಿದೆ. ಪುಣ್ಯಕ್ಕೆ ಟಕಾರ್ ಅಂತ ಬ್ಯಾಕ್ ರಿವರ್ಸ್ ಗೇರ್ ಹಾಕಿ ಓಡೋಗ್ಬಿಟ್ಟಿದ್ದಾರೆ. ಪರಾರಿ ಆಗೋದು ಸುಮ್ಮನೆ ಆಗ್ಬಿಟ್ಟಿದೆ. ಅದು ಅಟ್ಟಿಸ್ಕೊಂಡು ಬಂದಿಲ್ಲ. ಬಚಾವು ಇವರು. ಓಕೆ.